ಹಾಯ್ ಹೇಳು ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರಕ್ಷಿತಾ ಮತ್ತು ಸಪ್ತಮಿ ಗೌಡ ಅವರು ಒಂದು ಪೋಸ್ಟನ್ನು ಮಾಡ್ತಾರೆ. ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅವರು ಪೋಸ್ಟ್ ಮಾಡಿರೋದು. ಇದೇ ಥರ ಕನ್ನಡ ಇಂಡಸ್ಟ್ರಿಯ ನಟಿಯರೆಲ್ಲರೂ ಒಟ್ಟಾಗಿ ಧ್ವನಿ ಎತ್ತಿದ್ದಾರೆ. ಯಾಕೆ ಇವರೆಲ್ಲರೂ ಒಂದೇ ಪೋಸ್ಟ್ ಹಾಕಿದ್ದಾರೆ? ಅಸಲಿಗೆ ಏನಾಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ? ಇದರ ಹಿಂದಿನ ಕಹಿ ಸತ್ಯ ಏನು? ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಮಾತಾಡೋಣ, ಬನ್ನಿ. ನೋಡಿ, ನಟ ನಟಿಯರು ಅಂದಮೇಲೆ ಫ್ಯಾನ್ಸ್ ಕ್ರೇಜು ಇದ್ದೇ ಇರತ್ತೆ. ಪಬ್ಲಿಕ್ ಇವೆಂಟ್ಗಳಲ್ಲಿ ಫೋಟೋ ವಿಡಿಯೋ ತೆಗೆಯೋದು ಕಾಮನ್. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಅಥವಾ ಪಾಪರಾಜಿಗಳು ಅಂತೀವಲ್ವಾ, ಅವರ ಮಿತಿ ಮೀರ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಬ್ಬ ನಟಿ ವೇದಿಕೆ ಮೇಲೆ ಕೂತಾಗ ಅಥವಾ ನಡಿಗೆಯಲ್ಲಿ ಹೋದಾಗ ಅವರ ಮುಖಕ್ಕಿಂತ ಅಥವಾ ಮಾತಿಗಿಂತ ಹೆಚ್ಚಾಗಿ ಅವರ ದೇಹದ ಭಾಗಗಳನ್ನೇ ಟಾರ್ಗೆಟ್ ಮಾಡಿ ಅಸಭ್ಯವಾದ ಆ್ಯಂಗಲ್ಗಳಿಂದ ವಿಡಿಯೋ ಮಾಡಲಾಗ್ತಾ ಇದೆ. ಹಾಗೆ ಅವರಿಗೆ ಬೇಕಾಗಿರ್ತಾರ ಡಿಸ್ಕ್ರಿಪ್ಷನ್ ಹಾಕಿ ಯೂಟ್ಯೂಬ್ಗಳಲ್ಲಿ ಹರಿಬಿಡಲಾಗ್ತಾ ಇದೆ. ಸೊ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರೋ ಪೋಸ್ಟನ್ನು ಗಮನಿಸಿರ್ಬೋದು. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಅನಗತ್ಯ ಝೂಮ್ ಅಂದರೆ ಅನ್ನೆಸೆಸರಿ ಝೂಮ್. ಒಂದು ಸಣ್ಣ ಘಟನೆಯನ್ನು ದೊಡ್ಡದು ಮಾಡಿ ತಂಬನಿಲ್ಗಳಲ್ಲಿ ಅಸಭ್ಯವಾಗಿ ತೋರಿಸಿ ವ್ಯೂಸ್ ಪಡಿತಾರೆ. ನಟಿಯರು ಹೇಳೋದು ಒಂದೇ, ನಾವು ಇಲ್ಲಿಗೆ ಬಂದಿರೋದು ನಮ್ಮ ಕಲೆಗಾಗಿ, ನಮ್ಮ ನಟನೆಗಾಗಿ. ದಯವಿಟ್ಟು ನಮ್ಮನ್ನು ಕೇವಲ ಒಬ್ಬ ಕಲಾವಿದೆಯಾಗಿ ನೋಡಿ, ವಸ್ತುವಿನಂತೆ ನೋಡಬೇಡಿ ಅನ್ನೋದು ಅವರ ಮುಖ್ಯ ಮನವಿ. ನೋಡಿ, ವರದಿ ಮಾಡುವವರಿಗೂ ಒಂದು ಜವಾಬ್ದಾರಿ ಇರಬೇಕು. ಒಬ್ಬ ಹೆಣ್ಮಗಳು ಸಾರ್ವಜನಿಕವಾಗಿ ಬಂದಾಗ ಆಕೆಗೆ ಒಂದು ಕನಿಷ್ಠ ಗೌರವ ನೀಡುವುದು ನಮ್ಮ ಸಂಸ್ಕೃತಿ. ಆದರೆ ಕೆಲವು ವ್ಯೂಸ್ ಆಸೆಗಾಗಿ ಮಾಡೋ ಇಂಥ ಕೆಲಸ ಇಡೀ ಮಾಧ್ಯಮ ಲೋಕ ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಕೆಟ್ಟ ಹೆಸರು ತರುತ್ತೆ. ಇದನ್ನೇ ನಟಿಯರು ಈಗ ಪ್ರಶ್ನೆ ಮಾಡ್ತಿರೋದು, ನಮ್ಮ ಡಿಗ್ನಿಟಿಯನ್ನ ಕಾಪಾಡಿ ಅಂತ. ಖುಷಿಯ ವಿಚಾರ ಏನು ಅಂದರೆ, ಬರೀ ನಟಿಯರು ಮಾತ್ರವಲ್ಲ, ಫ್ಯಾನ್ಸ್ ಮತ್ತು ಪಬ್ಲಿಕ್ ಕೂಡ ಈ ಅಭಿಯಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಗೌರವ ಕೊಡೋದು ಕಲಿಯಿರಿ ಅನ್ನೋದು ಎಲ್ಲರ ಆಶಯ. ಇದೊಂದು ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬದಲಾಗಿ ಇಡೀ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಕೊನೆಯದಾಗಿ ಹೇಳೋದಂದ್ರೆ, ತಂತ್ರಜ್ಞಾನ ಬೆಳೆದಂತೆ ನಮ್ಮ ಬುದ್ಧಿವಂತಿಕೆ ಮತ್ತು ಸಂಸ್ಕಾರ ಕೂಡ ಬೆಳಿಬೇಕು. ಒಬ್ಬ ಕಲಾವಿದೆಯ ಪರಿಶ್ರಮವನ್ನು ಗೌರವಿಸೋಣ. ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ಸುತ್ತೆ? ನಟಿಯರ ಈ ನಿರ್ಧಾರ ಸರಿ ಇದೆಯಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.